ಹೆಂಗಿದೆ ಸರ್ ಎಲೆಕ್ಷನ್ ಎಲೆಕ್ಷನ್ ತುಂಬ ಚೆನ್ನಾಗಿದೆ ಸರ್. ಟ್ರೆಂಡ್ ಯಾರ ಪರವಾಗಿದೆ ನೀವು ನೋಡ್ದಂಗೆ? ಮತ್ತು ಎಲೆಕ್ಷನಲ್ಲಿ ಮೊದಲು ಕ್ಯಾಂಡಿಡೇಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಒಂದು ಲೆಕ್ಕಾಚಾರ ಇತ್ತು, ಕ್ಯಾಂಡಿಡೇಟ್ ಅನೌನ್ಸ್ ಆದಮೇಲೆ ಲೆಕ್ಕಾಚಾರಗಳು ಬದಲಾಯಿತು. ಹೌದು ಸರ್. ಸೊ ಈಗ ಡಾಕ್ಟ್ರು ವರ್ಸಸ್ ಆಸ್ಪತ್ರೆ. ಈಗ ಆಸ್ಪತ್ರೆ ಅನ್ನೋದಕ್ಕಿಂತಲೂ ಅವ್ರ ಹೆಸರು ನನಗೆ ರಕ್ಷಾರಾಮಯ್ಯನವರು, ಅಥವಾ ಅವ್ರನ್ನೂ ಕ್ಯಾಂಡಿಡೇಟ್ನ ತೆಗೆದಾಕಂಗಿಲ್ಲ. ಆದರೆ ಸುಧಾಕರು ಇಲ್ಲಿ ಕೆಲಸಗಾರನು ಕೆಲಸ ಮಾಡಿದ್ದಾನೆ, ಅಥವಾ ರೈತರ ಮನೆ ಮಗನಾಗಿರ್ತಾನೆ, ನೀರಾವರಿ ಕೆಲಸ ಮಾಡಿದ್ದಾನೆ, ಅಥವಾ ಪ್ರತಿಯೊಬ್ಬರಿಗೂ ಅಥವಾ ಯಾವುದೇ ಒಂದು ಕೆಲಸ ಆಗಲಿ ನಿಷ್ಠೆಯಿಂದ ಮಾಡ್ತಾನೆ. ಸುಧಾಕರ್ ಗೆದ್ದರೆ ಈ ತಾಲೂಕಿಗೆ ಅಥವಾ ಈ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಖಂಡಿತ ಅನುಕೂಲ ಮಾಡ್ತಾನೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದರು, ಅದರಿಂದ ಈ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಲಾಭ ಆಗಿದೆಯಾ? ಅದೇ ರೀತಿ ಈಗ MP ಆದರೆ ಯಾವ ರೀತಿ ಲಾಭವನ್ನು ನೀವು ನಿರೀಕ್ಷೆ ಮಾಡ್ತೀರಾ? ಸರ್, ಖಂಡಿತ ನಮ್ಮ ಕ್ಷೇತ್ರಕ್ಕಂತೂ ಆತನ ಶಕ್ತಿ ಮೀರಿ ಕೆಲಸ ಮಾಡಿದ್ದಾನೆ. ಅಥವಾ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಈಗ MP ಆದರೆ ಎಲ್ಲ ಕ್ಷೇತ್ರನೂ ಕೂಡ ಆತನ ಅದೇ ಥರನೇ ನೋಡ್ತಾನೆ, ಕೆಲಸ ಮಾಡ್ತಾನೆ. ಈಗ MP ಆದರೆ ಇಡೀ 8 ಕಾನ್ಸ್ಟಿಟ್ಯೂನ್ಸಿಗಳು ಅಭಿವೃದ್ಧಿ ಅದೇ ಥರನೇ ಕೆಲಸ ಮಾಡ್ತಾನೆ. ಎಲ್ಲ ಕಡೆ ಆತನ ವರ್ಚಸ್ಸನ್ನು ಬೆಳೆಸ್ತಾನೆ, ಅಥವಾ ಆ ಪಾರ್ಟಿನ ಡೆವಲಪ್ ಮಾಡ್ತಾನೆ. BJPಲಿ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಯಾಕೆ ಅಷ್ಟೊಂದು ಅಗ್ಗಜಗ್ಗಾಟ ಆಯಿತು ಅಂತ? ಅದಕ್ಕೆ ಕಾರಣ ನಮಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ ಸರ್, ನೀವು ಎಲ್ಲ ಗೊತ್ತಿರೋಂಥವರು. ಅಥವಾ ಒಂದು ದೊಡ್ಡ ಪಾರ್ಟಿ ಅಂದಾಗ ಮಾಮೂಲಿನಾಗಿದ್ದೇ ಇರುತ್ತೆ, ನಾವು ಇಲ್ಲ ಅನ್ನೋಕ್ಕಾಗೋದಿಲ್ಲಲ್ಲ ಸರ್, ಗುದ್ದಾಟ. ಅಥವಾ ಏನೇ ಆದರೂ ಕೊನೆಗೆ ಪಾಪ ಯಡಿಯೂರಪ್ಪನವ್ರು ಕೈ ಹಿಡಿದು ಕೊಟ್ಟಿದ್ದಾರೆ. ಖಂಡಿತ ಗೆಲ್ತಾರೆ, 100ಕ್ಕೆ 100 ಗೆಲ್ತಾರೆ. ಸರ್, ರಕ್ಷಾರಾಮಯ್ಯನವರ ಅಥವಾ ಕೆ ಸುಧಾಕರ್ ಅವರ? ಕೆ ಸುಧಾಕರ್ ಸರ್. ಯಾಕೆ? ಯಾಕಂದರೆ ರಕ್ಷಾರಾಮರು ಅಂತ ಇದರಲ್ಲಿಲ್ಲ. ನಮ್ಮ ಸುಧಾಕರ್ ಅವ್ರಿಗೂ ನಮ್ಮ ಸುಧಾಕರ್ ಅವರು ನಮ್ಮ ಚಿಕ್ಕಬಳ್ಳಾಪುರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ MP ಆದರೆ ಇಡೀ 28 ಜನ ಏನು MP ಜನ ಆಗ್ತಾರೋ ಅವ್ರಿಗಿನ್ನ ಮೇಲ್ಗೈ ಆಗ್ತಾರೆ ಹೊರತು ಯಾವತ್ತಿಗೂ ಕೆಳಗಂತೂ ಆಗಲ್ಲ. ಅಂಥವ್ರಿಗೆ ಆಯ್ಕೆ ಮಾಡಿ ಕಳಿಸ್ಬೇಕು ಅನ್ನೋ ನಮ್ಮ ಭಾವನೆ. ಏನು ಕ್ರೈಟೀರಿಯಾಗಳು ಅಂದರೆ ಲೋಕಸಭಾ ಚುನಾವಣೆನೇ ಬೇರೆ ಥರ ಇರುತ್ತೆ, ವಿಧಾನಸಭಾ ಚುನಾವಣೆ ಬೇರೆ ಥರ ಇರುತ್ತೆ. ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಒಗ್ಗೂಡುತ್ತದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಅವರು MLA ಎಲೆಕ್ಷನ್ನ ಗೆಲ್ಲಕ್ಕಾಗಿಲ್ಲ ಅನ್ನೋ ಬಗ್ಗೆ ಒಂದು ಅಲಿಗೇಷನ್ ಇದೆ. ಇನ್ನು 8 ಕಾನ್ಸ್ಟಿಟ್ಯೂನ್ಸಿಲಿ ಅವ್ರು ಹೇಗೆ ರೀಚ್ ಆಗ್ತಾರೆ? ಸರ್, ಗೆಲ್ತಾರೆ ಸರ್, ಹಾಗೇನಿಲ್ಲ. ಒಂದು 8 ಕ್ಷೇತ್ರದಲ್ಲಿ ಇರೋದು ಇದು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದು ಹೈಯೆಸ್ಟ್ ಲೀಡ್ ಕೊಡ್ತಾರೆ. ಹೈಯೆಸ್ಟ್ 1.5 ಲಕ್ಷ ಲೀಡ್ ಕೊಡ್ತಾರೆ ಈ ವರ್ಷ, ಈ ಸಲ ಗ್ಯಾರಂಟಿ 1.5 ಲಕ್ಷ. ಸರ್, ನಿಮಗೇನು ಅನಿಸುತ್ತೆ? ರಕ್ಷಾರಾಮಯ್ಯನವ್ರು ಬಂದಿದ್ದಾರೆ, ಯುವ ರಾಜಕಾರಣಿ. ಕೆ ಸುಧಾಕರ್ ಇದ್ದಾರೆ, ಅನುಭವಿ ರಾಜಕಾರಣಿ, ಮಂತ್ರಿ ಆಗಿದ್ದರು, ಶಾಸಕರಾಗಿದ್ದರು. ಈಗ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಲೋಕಸಭಾ ಸದನವನ್ನು ಮೆಟ್ಲತ್ತೋದಕ್ಕೆ ಬಿಡೋದಿಲ್ಲ ಅಂತ. ಅದು ಚಾನ್ಸೇ ಇಲ್ಲ ಸರ್. 100% ಸುಧಾಕರ್ ಸರ್ ಗೆಲ್ತಾರೆ. ನಮ್ಗೆ ನಂಬಿಕೆ ತುಂಬ 100% ಇದೆ ಸರ್. ರಕ್ಷಾರಾಮಯ್ಯ ಅವರು ಸ್ಥಳೀಯರಲ್ಲ ಸರ್, ಅವರು ಹೊರಗ್ನವರು. ನಾವು ಹೊರಗ್ನವ್ರು ನೋಡಿ ಓಟ್ ಕೊಡೋದಲ್ಲ ಸರ್, ಸ್ಥಳೀಯರು ನೋಡಿ ಓಟ್ ಕೊಡಬೇಕು. ಮತ್ತು ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯ ನೋಡಿ ಜನ ಓಟ್ ಕೊಡಬೇಕು. ಮುಂಚೆ ನಾವು 1000 ಅಡಿ ನೀರು ಬೋರ್ವೆಲ್ ಕೊಡ್ಸಿದ್ರು, ಇಲ್ಲಿ ನೀರಿಲ್ಲ. ಅವ್ರು ತುಂಬ ಕೆರೆಗಳಿಗೆಲ್ಲ ನೀರು ತುಂಬಿಸಿ ಬಡವರಿಗೆ, ರೈತರಿಗೆಲ್ಲ ತುಂಬ ಅನುಕೂಲಗಳು ಮಾಡಿದ್ದಾರೆ. ಈ ಸತಿ 100% ನಾವು ಸುಧಾಕರ್ಗೆ ಓಟ್ ಕೊಡಿಸ್ತೀವಿ, ಅವ್ರನ್ನೇ ಗೆಲ್ಲಿಸ್ತೀವಿ ಸರ್. ಪಕ್ಕಾ ಸರ್, 100%. ನಾನೊಬ್ಬ JDS ಕಾರ್ಯಕರ್ತ ಆದರೂ ನಾವು ಸುಧಾಕರ್ ಸರ್ ಪರವಾಗಿ ನಿಂತು ನಾವು ವರ್ಕ್ ಮಾಡ್ತಾ ಇದ್ದೀವಿ. 100% ಸುಧಾಕರ್ ಸರ್ನ ನಾವು ಕೈ ಬಲಪಡಿಸ್ತೀವಿ ಸರ್. ಕಾಂಬಿನೇಷನ್ ವರ್ಕ್ ಆಗುತ್ತಾ? JDS BJP ಕಾಂಬಿನೇಷನ್ 100% ಆಗುತ್ತೆ ಸರ್, ಡೌಟೇ ಬೇಡ. 100% ಆಗುತ್ತೆ ಸರ್. JDS ಬಾಟ್ ಹಾಕೊಂಡು ನಿಂತಿದ್ರೆ ಹೆಂಗಿದೆ ಯಜಮಾನ್ರೆ? ಸರ್, ನಮ್ಮ JDS ಇಂದ ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡಿದ್ದಾರೆ. ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡೋದೇ ನಾವು ಸುಧಾಕರ್ ಅವ್ರಿಗೆ. ನಾವು ಸುಧಾಕರ್ ಅವ್ರು ಯಾವ ಪಕ್ಷದಲ್ಲಿ ಆಗಲಿ, ಕುಮಾರಸ್ವಾಮಿ ಅವ್ರು ಯಾರಿಗೆ ಹೇಳಿದ್ರೆ ಅವ್ರಿಗೆ ಓಟ್ ಹಾಕೋದು. 100% ಅವ್ರಿಗೆ 100. ಮೊನ್ನೆ ಬಂದಿದ್ದಾರಲ್ಲ, ಏನು ಹೇಳ್ಬಿಟ್ಟೋದ್ರು? ಅವ್ರು ಹೇಳಿದ್ರು, ನಾವು ಸುಧಾಕರ್ ಅವ್ರಿಗೆ ಓಟ್ ಮಾಡ್ರಿ ಅಂದ್ರೆ ನಾವು ಓಟ್ ಮಾಡೋದೇ ಸುಧಾಕರ್ ಅವ್ರಿಗೆ. 100% ಗೆಲ್ತಾರೆ. ಈಗ ರಕ್ಷಾರಾಮಯ್ಯ ಅವರು ಹೊಸ ರಾಜಕಾರಣಿ, ಅವ್ರು ಬಂದಿದ್ದಾರೆ. ಕಾಂಟ್ಯಾಕ್ಟ್ ಇಲ್ಲ ಸರ್ ಅವ್ರಿಗೆ, ನಮಗೆ ಅಷ್ಟೊಂದು ಟಚ್ ಇಲ್ಲ. ಅವ್ರು ನಾವು ನೋಡಲೇ ಇಲ್ಲ ಇದುವರೆಗೂ ನಾವು ನೋಡಲೇ ಇಲ್ಲ ಸರ್. ಅವರು ಓಡಾಡ್ತಾರೆ ಸರ್, ಎಲ್ಲಿನವರ ಬಂದು ಓಡಾಡ್ಬೋದು. ಅದು ನಾವು ಇಲ್ಲಿಂದ ಹೋಗಿ ನಾವು ಮಂಡ್ಯದಲ್ಲಿ ಓಡಾಡ್ಬೋದು, ಹಾಸನದಲ್ಲಿ ಓಡಾಡ್ಬೋದು, ಚಿತ್ರದುರ್ಗ, ಹಾಸನ, ಬಳ್ಳಾರಿ ಎಲ್ಲೆಲ್ಲ ಓಡಾಡ್ಬೋದು. ಹಂಗೆ. ಎಸ್, ನೀವೇನು ಹೇಳ್ತೀರಾ ಸರ್? ಸುಧಾಕರ್ ಅವರಿಗೆ ವೋಟ್ ಮಾಡ್ತೀರಿ ಸರ್. ಹೌದಾ? ಯಾಕೆ? ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಕ್ಕೆ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಕ್ಕೆ ಮಾಡಿದ್ದಾರೆ, ಮೆಡಿಕಲ್ ಕಾಲೇಜ್ ತೊಗೊಂಬಂದಿದ್ದಾರೆ, ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ದಾರೆ, ರೈತರಿಗೆ ಅನುಕೂಲ ಆಗಂಗೆ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿ, 100% ಗೆದ್ದೇ ಗೆಲ್ತಾರೆ. ಹೆಸರು ಅವ್ರಿಗೆ ವೋಟ್ ಮಾಡ್ತೀವಿ. ನಾವು ಒಬ್ಬ JDS ಕಾರ್ಯಕರ್ತನೇ. ನಾವು ರಾತ್ರಿ ಆಗಲಿ ದುಡ್ದಿದ್ದೀವಿ JDSನಲ್ಲಿ. ಎಲೆಕ್ಷನ್ ಬಂದರೆ 1 ತಿಂಗಳು 1.5 ತಿಂಗಳು ಮನೆ ಬಿಟ್ಟು ಓಡಾಡಿದ್ದೀವಿ. ಈ ಸರಿ ಅದೇ ಕೆಲಸ ಸುಧಾಕರನಿಗೆ ಮಾಡೇ ಮಾಡ್ತೀವಿ. 100% ಗೆಲ್ಲಿಸ್ತೀವಿ.